ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೊಸ ಪ್ರಾಜೆಕ್ಟ್ ಒಂದನ್ನು ಘೋಷಣೆ ಮಾಡಿದ ರಕ್ಷಿತಾ ಪ್ರೇಮು. ಇತ್ತೀಚೆಗೆ ಫೀನಿಕ್ಸ್ ಪ್ರೇಮ್ಸ್ ಸ್ಟುಡಿಯೋಸ್ ಅನೌನ್ಸ್ ಮಾಡಿದ ರಕ್ಷಿತಾ ಪ್ರೇಮ್ ಒಂದಷ್ಟು ವಿವಾದದ ಹೊತ್ತಲ್ಲೇ ಹುಟ್ಟುಹಬ್ಬದ ಸಂಭ್ರಮವೂ ಬಂತು. ಈ ಸಂದರ್ಭದಲ್ಲಿ ಪ್ರಾಜೆಕ್ಟ್ ಒಂದನ್ನು ಘೋಷಣೆ ಮಾಡಿದ್ದಾರೆ. ಫೀನಿಕ್ಸ್ ಪ್ರೇಮ್ಸ್ ಸ್ಟುಡಿಯೋಸ್ ಅನೌನ್ಸ್ ಮಾಡಿದ ದಂಪತಿ ಫೀನಿಕ್ಸ್ ಪ್ರೊಡಕ್ಷನ್ಸ್ ಅಡಿ ತಮ್ಮ ರಾಣನ ಮತ್ತೊಂದು ಸಿನಿಮಾ ಘೋಷಣೆ. ರಕ್ಷಿತಾ ನಿರ್ಮಾಣದ ಸಹೋದರ ರಾಣಾ ನಟಿಸಲಿರುವ ಈಡಿಯಟ್ ಸಿನಿಮಾ. ತೆಲುಗಿನ ಈಡಿಯಟ್ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದ ರಕ್ಷಿತಾ ಸೂಪರ್ ಡೂಪರ್ ಹಿಟ್ ಆಗಿದ್ದ ತೆಲುಗಿನ ರವಿ ತೇಜಾರ ಈಡಿಯಟ್ ಸಿನಿಮಾ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಆಗಿ ಕನ್ನಡದಲ್ಲೂ ಹಿಟ್ ಆಗಿತ್ತು. 2 ದಶಕಗಳ ಬಳಿಕ ಅದೇ ಹೆಸರಿನಲ್ಲಿ ತಮ್ಮ ರಾಣನ ಸಿನಿಮಾ ನಿರ್ಮಾಣ. ಇನ್ನು ಇದೀಗ ಈಡಿಯಟ್ ಟೈಟಲ್ ನೊಂದಿಗೆ ತಮ್ಮನ ಸಿನಿಮಾ ತಯಾರಿಯಲ್ಲಿ ರಕ್ಷಿತಾ. ತಮ್ಮದೇ ಪ್ರೊಡಕ್ಷನ್ ನ ಮೊದಲ ಸಿನಿಮಾ ಘೋಷಣೆ ಮಾಡಿರುವ ನಟಿ ರಕ್ಷಿತಾ ಪ್ರೇಮ್. ಒಂದು ಕಡೆ ಕನ್ನಡದ ಇತ್ತೀಚೆಗಿನ ಟ್ರೆಂಡ್ ಸಿಂಗರ್ ಅಂದ್ರೂ ಕೂಡ ತಪ್ಪಾಗಲ್ಲ, ಅದು ರಕ್ಷಿತಾ ಪ್ರೇಮ್. ಇತ್ತೀಚೆಗಿನ ವಿವಾದದ ಬಿಸಿ ಆರುವ ಮುನ್ನವೇ ಈಗ ಅವರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮುಂದಿನ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡಿದ್ರೆ ಒಂದು ಕಡೆ ಬರ್ತ್ಡೇ ಸೆಲೆಬ್ರೇಷನ್ ಆದಂಗಾಯ್ತು, ಮತ್ತೊಂದು ಕಡೆ ಅಭಿಮಾನಿಗಳ ನಿರೀಕ್ಷೆಗಳನ್ನು ರೀಚ್ ಮಾಡ್ದಂಗೂ ಆಯ್ತು. ಒಂದು ಕಲ್ಲಲ್ಲಿ ಎರಡಕ್ಕಿ. ಈ ಹಿಂದೆ ರಕ್ಷಿತಾ ಅಭಿನಯ ಮಾಡಿದಂತಹ ಸಾಕಷ್ಟು ಸಿನಿಮಾಗಳು ಕನ್ನಡದಲ್ಲೂ ಕೂಡ ರೀಮೇಕ್ ಆಗಿತ್ತು. ಅದು ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು. ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ರು. ಈಡಿಯಟ್ ಸಿನಿಮಾದಲ್ಲಿ ರಕ್ಷಿತಾ ಕಾಣಿಸಿಕೊಂಡಿದ್ರು. ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು. ತೆಲುಗಿನ ರವಿ ತೇಜಾರ ಈಡಿಯಟ್ ಸಿನಿಮಾ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಆಗಿ ಕೂಡ ಕನ್ನಡದಲ್ಲಿ ಹಿಟ್ ಆಗಿತ್ತು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ರಚನಾ ಈಗ ನೇರ ಸಂಪರ್ಕದಲ್ಲಿ. ರಚನಾ, ಒಂದು ಕಡೆ ಹುಟ್ಟುಹಬ್ಬದ ಸಂಭ್ರಮ, ಇನ್ನು ರಕ್ಷಿತಾ ಪ್ರೇಮ್ ಅಂತ ಬಂದಾಗ ದಂಪತಿ ಇತ್ತೀಚೆಗೆ ವಿವಾದದಲ್ಲೂ ಕೂಡ ಗುರುತಿಸಿಕೊಂಡಿತ್ತು. ಈಗ ಹೊಸ ಪ್ರಾಜೆಕ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಚನಾ? ಸಾಹಿಲ್, ಏನು ಇವತ್ತು ರಕ್ಷಿತಾ ಅವರು ತಮ್ಮ 45ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅವರು ಒಂದು ಪೋಸ್ಟನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಏನು ಅಂದರೆ, ಅವರ ಒಂದು ಫೀನಿಕ್ಸ್ ಸ್ಟುಡಿಯೋಸ್ ಏನಿದೆ, ಇದು ಕೇವಲ 2 ದಿನದ ಹಿಂದೆ ಈ ಒಂದು ಅನೌನ್ಸ್ಮೆಂಟನ್ನು ಮಾಡಿದರು. ಅಂದರೆ ರಕ್ಷಿತಾ ಪ್ರೇಮ್ ಅವರು ಫೀನಿಕ್ಸ್ ಎಂಟರ್ಟೈನ್ಮೆಂಟ್, ಫೀನಿಕ್ಸ್ ಸ್ಟುಡಿಯೋಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸನ್ನು ಶುರು ಮಾಡಿದರು. ಇದೀಗ ಆ ಒಂದು ಪ್ರೊಡಕ್ಷನ್ ಹೌಸ್ನ ಚೊಚ್ಚಲ ಸಿನಿಮಾವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಬೇರೆ ಯಾರ ಸಿನಿಮಾವೂ ಅಲ್ಲ, ರಕ್ಷಿತಾ ಪ್ರೇಮ್ ಅವರ ಸ್ವಂತ ತಮ್ಮ ರಾಣಾ ಅವರ ಸಿನಿಮಾವನ್ನು ಅವರು ನಿರ್ದೇಶನ ಹಾಗೂ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಇನ್ನು ಇವತ್ತು ಅವರು ಹುಟ್ಟುಹಬ್ಬ ಇರುವಂತಹ ಕಾರಣ ಅವರು ಈ ಒಂದು ವಿಚಾರವನ್ನು ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಇನ್ನು 2 ದಿನದ ಹಿಂದೆ ಒಂದು ಪೋಸ್ಟನ್ನು ಹಾಕಿದ್ರು. ಏನು ಅಂದರೆ, ರಕ್ಷಿತಾ ಪ್ರೇಮ್ ಹಾಗೂ ಪ್ರೇಮ್ ಇಬ್ಬರೂ ಕೂಡ ಒಂದು ಸ್ಟುಡಿಯೋಸ್, ಒಂದು ಪ್ರೊಡಕ್ಷನ್ ಹೌಸನ್ನು ಶುರು ಮಾಡಿದ್ದಾರೆ. ಆ ಮೂಲಕ ಹೊಸಬರಿಗೆ ಅವರು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವರ ಒಂದು ಪ್ರೊಡಕ್ಷನ್ ಹೌಸ್ ನಡಿ ಬೇರೆ ಡೈರೆಕ್ಟರ್ಗಳ ಒಂದು ಸಾರಥ್ಯದಲ್ಲೂ ಕೂಡ ಸಿನಿಮಾಗಳು ಬರುತ್ತೆ, ಹಾಗೂ ಹೊಸ ನಟ ನಟಿಯರಿಗೂ ಕೂಡ ಅವಕಾಶ ಕೊಡೋದಕ್ಕೆ ಈ ಒಂದು ಪ್ರೊಡಕ್ಷನ್ ಹೌಸನ್ನು ಶುರು ಮಾಡಿದ್ದಾರೆ ಅಂತ ಕೂಡ ಅವರು ಹೇಳಿದರು. ಇದೀಗ ಅದರ ಒಂದು ಭಾಗವಾಗಿ ಮೊದಲ ಸಿನಿಮಾವನ್ನು ಅವರ ತಮ್ಮನಿಗೆ ಅವರು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ರಕ್ಷಿತಾ ಪ್ರೇಮ್ ಅವರು ರಾಣಾ, ಅವರ ತಮ್ಮ ಏನಿದ್ದಾರೆ ರಾಣಾ, ಈ ಹಿಂದೆ ಏಕಲವ್ಯ ಹಾಗೂ ಏಳುಮಲೆ ಸಿನಿಮಾವನ್ನ ಮಾಡಿದ್ರು. ಆ ಸಮಯದಲ್ಲೂ ಕೂಡ ರಕ್ಷಿತಾ ಅವರು ದೊಡ್ಡ ಬೆಂಬಲವಾಗಿ ರಾಣಾ ಅವರಿಗೆ ನಿಂತಿದ್ರು. ಹಾಗೂ ಒಂದು ಹಾಡಿನಲ್ಲೂ ಕೂಡ, ಏಕಲವ್ಯದ ಒಂದು ಹಾಡಿನಲ್ಲೂ ಕೂಡ ರಕ್ಷಿತಾ ಅವರು ಒಂದು ಗೆಸ್ಟ್ ಅಪಿರಿಯನ್ಸ್ ಅಲ್ಲಿ ಕೂಡ ಬಂದು ಅವರ ತಮ್ಮನಿಗೆ ಒಂದು ಸಪೋರ್ಟ್ ಅನ್ನ ನೀಡಿದ್ರು. ಇದೀಗ ಅವರ ಪ್ರೊಡಕ್ಷನ್ ಹೌಸ್ ಏನ್ ಶುರು ಮಾಡಿದ್ದಾರೆ, ಅದರ ಒಂದು ಮೊದಲ ಸಿನಿಮಾವೂ ಕೂಡ ಅವರ ತಮ್ಮ ರಾಣಾ ಅವರಿಗೆ ಇಂದಲೇ ಶುರು ಮಾಡ್ತಾ ಇದ್ದಾರೆ. ಹಾಗೂ ವಿಶೇಷ ಏನು ಅಂದ್ರೆ, ಈ ಸಿನಿಮಾಗೆ ಈಡಿಯಟ್ ಎನ್ನೋ ಒಂದು ಹೆಸರನ್ನ ಇಟ್ಟಿದ್ದಾರೆ. ಈ ಹಿಂದೆ ಈಡಿಯಟ್ ಅನ್ನೋ ಸಿನಿಮಾ ಏನಿದೆ ಅದನ್ನ ರಕ್ಷಿತಾ ಅವರೇ ನಟಿಸಿದ್ರು. ಅದು ಕೂಡ ರವಿ ತೇಜ ಅವರ ಜೊತೆಯಲ್ಲಿ ತೆಲುಗಿನಲ್ಲಿ ನಟಿಸಿದ್ರು. ಆ ಒಂದು ಸಿನಿಮಾ ಕನ್ನಡದಲ್ಲಿ ರಿಮೇಕ್ ಆಯಿತು. ಅದು ಬೇರೆ ಯಾವುದೂ ಅಲ್ಲ, ಪುನೀತ್ ಸರ್ ಅವರು ನಟಿಸಿರುವಂತಹ ಅಪ್ಪು ಸಿನಿಮಾ. ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತು. ಅಪ್ಪು ಪುನೀತ್ ಸರ ಮೊದಲ ಸಿನಿಮಾ ಆಗಿತ್ತು. ಅದು ಕೂಡ ತೆಲುಗಿನಲ್ಲಿ ಈಡಿಯಟ್ ಅನ್ನೋ ಒಂದು ಸಿನಿಮಾ ಬಂದಾಗ ಅದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ರಕ್ಷಿತಾ ಅವರು ಇದಕ್ಕೆ ನಾಯಕ ನಟಿಯಾಗಿ ಆಕ್ಟ್ ಮಾಡಿದ್ರು. ಹಾಗೂ ಆ ಒಂದು ಸಿನಿಮಾ ಯಾವಾಗ ಅಲ್ಲಿ ದೊಡ್ಡ ಯಶಸ್ಸನ್ನ ಕಾಣ್ತು, ಆ ಒಂದು ಸಂದರ್ಭದಲ್ಲಿ ಅದು ಕನ್ನಡದಲ್ಲೂ ಕೂಡ ರೀಮೇಕ್ ಆಯಿತು. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಬಣ್ಣ ಹಚ್ಚಿದ್ರು, ನಾಯಕ ನಟನಾಗಿ ನಟಿಸಿದ್ರು. ಸೇಮ್ ರಕ್ಷಿತಾ ಅವರು ಏನು ಈಡಿಯಟ್ ಸಿನಿಮಾದಲ್ಲಿ ನಾಯಕ ನಟಿಯಾಗಿದ್ರು, ಅವರು ಕನ್ನಡದಲ್ಲೂ ಕೂಡ ಕಾಣಿಸ್ಕೊಂಡ್ರು. ಹಾಗೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಅಪ್ಪು ಸಿನಿಮಾ ಯಶಸ್ಸನ್ನ ಕಾಣ್ತು. ಹಾಗೂ ತೆಲುಗಿನಲ್ಲಿ ಈಡಿಯಟ್ ಸಿನಿಮಾ ಕೂಡ ದೊಡ್ಡ ಯಶಸ್ಸನ್ನ ಕಾಣ್ತು. ಹೀಗಾಗಿ ಈ ಹಿಂದೆ ದೊಡ್ಡ ಮೋಡಿಯನ್ನ ಮಾಡಿದಂತಹ
ಈಡಿಯಟ್ ಸಿನಿಮಾವನ್ನ ಮತ್ತೊಮ್ಮೆ ಇದೀಗ ಅದೇ ಟೈಟಲ್ನೊಂದಿಗೆ ಈಗ ರಕ್ಷಿತಾ ಅವರು ಅವರ ತಮ್ಮನಿಗೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಈ ಸಿನಿಮಾದ ಸಂಪೂರ್ಣ ಮಾಹಿತಿಯನ್ನ ಅವ್ರು ಕೊಟ್ಟಿಲ್ಲ. ಯಾರು ಈ ಸಿನಿಮಾದಲ್ಲಿ ಇರಲಿದ್ದಾರೆ, ಯಾವೆಲ್ಲ ತಾರೆಯರು ಈ ಸಿನಿಮಾದಲ್ಲಿ ಇದ್ದಾರೆ, ಹಾಗೂ ಅವರ ತಮ್ಮ ರಾಣ ಯಾವ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ಯಾವುದೇ ಒಂದು ಸುಳಿವನ್ನ ಕೊಟ್ಟಿಲ್ಲ. ಈ ಸಿನಿಮಾ ಇನ್ನೇನು ಬರುತ್ತೆ, ಮೊದಲ ಒಂದು ಅವ್ರ ಪ್ರೊಡಕ್ಷನ್ ಹೌಸ್ ಏನ್ ಶುರು ಮಾಡಿದ್ದಾರೆ ಫಿನಿಕ್ಸ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳಿ, ಅದರ ಒಂದು ಅಂಗವಾಗಿ ಈಗ ಮೊದಲ ಸಿನಿಮಾ ಘೋಷಣೆ ಮಾಡಿರುವಂತದ್ದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರೇ ಕೊಡಬೇಕಾಗಿದೆ ಸಾಹಿಲ್. ಇನ್ನು ರಚನಾ, ರಕ್ಷಿತಾ ಪ್ರೇಮ್ ಅವರ ತಮ್ಮ ರಾಣ ಯಾರ ಗರಡಿಯಲ್ಲಿ ಅವರು ನಟನೆ ಕಲ್ತಿದ್ದು ಅಂತ ಕೇಳಿದ್ರೆ ಇದೇ ರಕ್ಷಿತಾ ಪ್ರೇಮ್ ಅನ್ನೋ ಉತ್ತರನೇ ಬರೋದು, ಅಲ್ಲಿ ಮತ್ತೊಂದು ಹೆಸರು ಬರೋದಿಲ್ಲ. ಈ ಹಿಂದೆ ಅವರು ನಟಿಸಿದಂತಹ ಮೊದಲ ಸಿನಿಮಾ ಬಹಳಷ್ಟು ದೊಡ್ಡ ಮಟ್ಟಿಗಿನ ಪ್ರಮೋಷನ್ ಹಿಂಗೆಲ್ಲ ಆಯಿತು, ಆದರೆ ಚಂದನವನದಲ್ಲಿ ಅಷ್ಟು ದೊಡ್ಡ ಮಟ್ಟಿಗಿನ ಹೆಸರೇನು ಮಾಡಲಿಲ್ಲ. ಆದರೆ ಈ ಬಾರಿ ಅದರಲ್ಲೂ ಕೂಡ ಹುಟ್ಟುಹಬ್ಬದ ಸಂಭ್ರಮದಲ್ಲೇ ಬಿಡುಗಡೆ ಮಾಡ್ತಾರೆ, ಜೊತೆಗೆ ಅದನ್ನ ಬಹಳಷ್ಟು ವೈಭವೀಕರಿಸುವಂತ ಪ್ರಯತ್ನಗಳಾಗ್ತವೆ ಅನ್ನೋದಾದ್ರೆ ಇದು ಬಹಳಷ್ಟು ನಿರೀಕ್ಷೆ ಇಟ್ಟುಕೊಳ್ಳಬಹುದಾದ ಸಿನಿಮಾ ಆಗಿ ಮಾರ್ಪಡಬಹುದಾ ರಚನಾ? ಇನ್ನು ಸಾಹಿಲ್, ನೀವು ಹೇಳ್ದಂತೆ ಈ ಹಿಂದೆ ದೊಡ್ಡ ಮಟ್ಟದಲ್ಲೇ ಅವರು ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಅದರಲ್ಲೂ ಕೂಡ ರಾಣ ಅವರು ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ನಟಿಸಿರುವಂತಹ ಏಕಲವ್ಯ ಸಿನಿಮಾದ ಹಾಡುಗಳನ್ನು ಕೂಡ ಪ್ರೇಮ್ ಅವರೇ ಬರೆದಿದ್ರು, ಹಾಗೂ ಅರ್ಜುನ್ ಜನ್ಯ ಅವರು ಅದಕ್ಕೆ ಮ್ಯೂಸಿಕ್ ಅನ್ನ ಮಾಡಿದ್ರು. ಆದ್ರೂ ಕೂಡ ಸಿನಿಮಾದಲ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಕೂಡ ಅದು ಅಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣಲಿಲ್ಲ. ಹಾಗೂ ಅದಾದ್ಮೇಲೆ ಬಂದಂತ ಏಳುಮಲೆ ಸಿನಿಮಾಗೂ ಕೂಡ ತರುಣ್ ಕಿಶೋರ್ ಅವರ ಒಂದು ಸಾರಥ್ಯದಲ್ಲಿ ಏನ್ ಬಂತು ಏಳುಮಲೆ ಸಿನಿಮಾ, ಅದು ಕೂಡ ಅಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣಲಿಲ್ಲ. ಆದ್ರೆ ಇದೀಗ ಅದನ್ನು ಮತ್ತಷ್ಟು ಎಲ್ಲಾ ಕಡೆ ಪ್ರಚಾರ ಮಾಡಬೇಕು, ಈ ಬಾರಿ ಆದ್ರೂ ರಾಣ ಅವರ ಸಿನಿಮಾ ಎಲ್ಲರಿಗೂ ಕೂಡ ಮುಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಹುಟ್ಟುಹಬ್ಬದಂದೇ ಅವರ ತಮ್ಮನ ಸಿನಿಮಾವನ್ನ ಅವರು ಘೋಷಣೆ ಮಾಡಿರುವಂಥದ್ದು. ಈ ಮೂಲಕ ಆದ್ರೂ ಎಲ್ಲರೂ ಕೂಡ ಈ ಸಿನಿಮಾದ ಮೇಲೆ ಒಂಚೂರು ಕಣ್ಣು ಹಾಯಿಸ್ತಾರೆ, ಹಾಗೂ ರಾಣ ಅವರು ಕೂಡ ಈ ಮೂಲಕ ದೊಡ್ಡ ಹೆಸರನ್ನ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಡಿಯಟ್ ಅನ್ನೋ ಒಂದು ಕಡೆ ಈ ಒಂದು ಬರ್ತ್ಡೇ ದಿನ ಅವ್ರು ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಆ ಸಿನಿಮಾಗೆ ಬಲ ಏನು ಅಂದ್ರೆ ಈ ಹಿಂದೆ ಈಡಿಯಟ್ ಸಿನಿಮಾ, ಆ ಸಿನಿಮಾದ ಟೈಟಲ್ ಏನಿದೆ ಅದು ನಿಜಕ್ಕೂ ಕೂಡ ದೊಡ್ಡ ಪ್ರಭಾವವನ್ನ ಬೀರುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಆ ಟೈಟಲ್ ಅನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಈಡಿಯಟ್ ಸಿನಿಮಾ ದೊಡ್ಡ ಮೋಡಿಯನ್ನ ಮಾಡಿತ್ತು, ಈಗಲ್ಲ 20 ವರ್ಷದ ಹಿಂದೆಯೇ ಆ ಸಿನಿಮಾ ದೊಡ್ಡ ಹೆಸರನ್ನ ಮಾಡಿತ್ತು. ಅದು 2 ಭಾಷೆಯಲ್ಲಿ, ಒಂದು ತೆಲುಗಿನಲ್ಲಿ ಇನ್ನೊಂದು ಕನ್ನಡದಲ್ಲಿ. ಇದೀಗ ಆ ಒಂದು ಹೆಸರನ್ನ ಇಟ್ಟಾಗ ಇಲ್ಲೂ ಕೂಡ ಅದು ದೊಡ್ಡ ಹೆಸರನ್ನ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಸಿನಿಮಾದ ಒಂದು ಪೋಸ್ಟ್ ಅನ್ನ ಅವರು ಹಾಕಿದ್ದಾರೆ. ಇನ್ನೇನು ತಯಾರಾಗ್ತಾ ಇದೆ ಈ ಸಿನಿಮಾ, ನಮ್ಮ ಪ್ರೊಡಕ್ಷನ್ ಹೌಸ್ ನಲ್ಲಿ ಇದು ಮೊದಲ ಸಿನಿಮಾ ಅಂತ ಏನು ಹೇಳಿದ್ದಾರೆ. ಆದ್ರೆ ಇದು ಯಾವ ತರ ಸಾಗುತ್ತೆ, ನಿಜಕ್ಕೂ ಕೂಡ ಇದು ಕೂಡ ಮೋಡಿ ಮಾಡುತ್ತಾ, ಈ ಹಿಂದೆ ಈಡಿಯಟ್ ಸಿನಿಮಾ ಯಾವ ರೀತಿಯಾಗಿ ದೊಡ್ಡ ಹೆಸರನ್ನ ಮಾಡಿತ್ತು ಅದೇ ರೀತಿ ಜನಗಳಿಗೆ ಇಷ್ಟ ಆಗುತ್ತಾ ಇಲ್ವಾ, ಈ ಹಿಂದೆ ಯಾವ ರೀತಿಯಾಗಿ ರಾಣ ಅವರ ಸಿನಿಮಾ ಬಿಡುಗಡೆಯಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿಲ್ಲ, ಅದೇ ರೀತಿ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಸಾಹಿಲ್. ಥ್ಯಾಂಕ್ ಯು ರಚನಾ ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.